ಹಾಯ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಹೋಗ್ತಿರುವಂಥದ್ದು ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಶ್ರೇಷ್ಠ ಸಾಹಿತಿ ಹಾಗೂ ಸಂಯೋಜಕರು ಅಂದರೆ ಲಿರಿಕಿಸ್ಟ್ ಆ್ಯಂಡ್ ಕಂಪೋಸರ್ ಅವರ ಸ್ಟುಡಿಯೋಗೆ. ಯಾರ್ದು ಈ ಸ್ಟುಡಿಯೋ? ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಆ ಸಾಹಿತಿ ಯಾರು? ಅಷ್ಟು ತಿಳ್ಕೊಬೇಕು ಅಂತಂದರೆ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಾನು ಮಾತಾಡ್ತಾ ಇರುವಂಥದ್ದು ಕನ್ನಡ ಚಿತ್ರರಂಗದ ಕವಿರತ್ನ ವಿ ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ. ಸ್ನೇಹಿತರೆ, ಇವರ ಸಾಧನೆಯನ್ನು ಸಿಂಪಲ್ ಆಗಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ಕನ್ನಡ ಚಿತ್ರರಂಗಕ್ಕೆ ಇವರು ಕೊಟ್ಟಿರುವಂಥ ಕೊಡುಗೆ ಅಪಾರ. 3,000ಕ್ಕೂ ಅಧಿಕ ಹಾಡುಗಳನ್ನು ಕೊಟ್ಟಿದ್ದಾರೆ ಇವರು ಕೊಟ್ಟಿರುವಂಥ ಹಾಡುಗಳಲ್ಲಿ ಬಹುತೇಕ ಹಿಟ್ ಹಾಡುಗಳು ಅಂತಲೇ ಹೇಳ್ಬೋದು. ರೀಸೆಂಟಾಗಿ ಹೇಳೋದಾದ್ರೆ ದ್ವಾಪರ ಸಾಂಗ್ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿ ನಿಮ್ಗೆ ಗೊತ್ತೇ ಇದೆ. ನಾವು ಈ ಸ್ಟುಡಿಯೋಗೆ ಬಂದ ಉದ್ದೇಶ ಏನು ಗೊತ್ತಾ? ನಮ್ಮ ವಿ ನಾಗೇಂದ್ರ ಪ್ರಸಾದ್ ಅವರ ಇವರ ಹುಟ್ಟುಹಬ್ಬದಲ್ಲಿ ಪಾಲ್ಗೊಂಡ ನಾವು ನಿಜವಾಗ್ಲೂ ಪುಣ್ಯವಂತರು. ಯಾಕೆಂತಂದ್ರೆ ಅವರು ತೋರಿಸುವಂಥ ಪ್ರೀತಿ, ಅವರು ಮಾತಾಡಿಸುವಂಥ ರೀತಿ ಬಹಳ ಖುಷಿ ಆಗುತ್ತೆ. ಇವರ ಒಂದು ವ್ಯಕ್ತಿತ್ವ ಹಾಗೂ ಹೃದಯ ವಿಶಾಲಕ್ಕೆ ಮೆಚ್ಚಿ ಪ್ರತಿ ಬಾರಿ ಇವರ ಹುಟ್ಟುಹಬ್ಬಕ್ಕೆ ಬಂದು ವಿಶ್ ಮಾಡ್ತೀವಿ. ನಾವು ಯಾವಾಗ ಬಂದರೂ ಕೂಡ ಅವ್ರ ಜೊತೆ ಕೂತು ಸ್ವಲ್ಪ ಹೊತ್ತು ಚರ್ಚೆ ಮಾಡ್ತೀವಿ. ಯಾಕೆ ಅಂತಂದ್ರೆ ಅವರು ತುಂಬಾನೇ ವಿಚಾರವಂತರು, ಜೊತೆಗೆ ಅವರಿಂದ ನಾವು ಕಲಿಯೋದು ತುಂಬಾನೇ ಇದೆ ಅಂತ. ಅವ್ರು ಯಾವಾಗ ಬಂದರೂ ಕೂಡ ಏನಾರು ಒಂದು ಸಜೆಷನ್ಸ್ ಕೊಡ್ತಾ ಇರ್ತಾರೆ. ಹಾಗೆ ಈ ಬಾರಿ ಕೂಡ ಒಂದು ಒಳ್ಳೆ ಹೆಲ್ತ್ ಟಿಪ್ಸ್ ನ ಹೇಳ್ಕೊಟ್ಟಿದ್ದು, ಇತ್ತೀಚಿನ ದಿನಗಳಲ್ಲಿ ಆಗ್ತಿರುವಂತಹ ಹೃದಯಘಾತ ಅಂದ್ರೆ ಹಾರ್ಟ್ ಅಟ್ಯಾಕ್, ಇದನ್ನ ತಡೆಗಟ್ಟಲಿಕ್ಕೆ ಏನ್ ಮಾಡಬೇಕು ಬೆಳಿಗ್ಗೆ ಎದ್ದ ತಕ್ಷಣ ಅಂತ ಒಂದಷ್ಟು ವ್ಯಾಯಾಮಗಳನ್ನ ಹೇಳ್ಕೊಟ್ರು ತುಂಬಾ ಕ್ಲಿಯರ್ ಆಗಿ. ನಾವು ಬೆಳಿಗ್ಗೆ ಎದ್ದ ತಕ್ಷಣ ಈ ವ್ಯಾಯಾಮ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗುತ್ತೆ, ಜೊತೆಗೆ ಆರೋಗ್ಯನ ಚೆನ್ನಾಗಿ ಇಟ್ಕೋಬಹುದು, ಜೊತೆಗೆ ಹಾರ್ಟ್ ಅಟ್ಯಾಕ್ ನ ಕೂಡ ಆದಷ್ಟು ಕಂಟ್ರೋಲ್ ಮಾಡಬಹುದು ಈ ಒಂದು ವ್ಯಾಯಾಮದಿಂದ. ನೀವು ಕೂಡ ಆರೋಗ್ಯವಾಗಿರಿ, ಯಾಕಂದ್ರೆ ಆರೋಗ್ಯವಾಗಿದ್ರೇನೆ ಭಾಗ್ಯ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಪ್ರೀತಿಯ ವಿ ನಾಗೇಂದ್ರ ಪ್ರಸಾದ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ತಾಯಿ ಚಾಮುಂಡೇಶ್ವರಿ ಅವರಿಗೆ ಆಯಸ್ಸು ಆರೋಗ್ಯ ಸಕಲವನ್ನು ಕರುಣಿಸಲಿ, ಸಾವಿರಾರು ಹಾಡುಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನೀಡಲಿ ಎಂದು ಬಯಸ್ತಾ, ನಮ್ಮ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಫಾಲೋ ಮಾಡೋದನ್ನು ಮರೆಯಲೇಬೇಡಿ. ಥ್ಯಾಂಕ್ ಯು ಸೋ ಮಚ್.